ಹಲೋ ಗಾಯ್ಸ್, ವೆಲ್ಕಮ್ ಟು ಎನ್ ಚಾನಲ್ ವಿತ್ ಇಂಗ್ಲೀಷ್. ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ. ಕನ್ನಡದ ಮೂಲಕ ಇಂಗ್ಲೀಷ್ ಕಲಿತಾ ಹೋಗೋಣ. ರೈಟ್, ಈ ಒಂದು ವಿಡಿಯೋದಲ್ಲಿ ಮಕ್ಕಳು ಶಾಲೆಯಲ್ಲಿ ಬಳಸ್ತಕ್ಕಂಥ ವಾಕ್ಯಗಳು ಹೇಗೆ ನಾವು ಇಂಗ್ಲೀಷ್ನಲ್ಲಿ ಮಾತನಾಡಬೇಕು ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಅಂತಕ್ಕಂಥ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಶಿಕ್ಷಕರೇ, ನಾನು ಒಳಗೆ ಬರಬಹುದೇ? ಮೇ ಐ ಕಮ್ ಇನ್ ಟೀಚರ್? ಮೇ ಐ ಕಮ್ ಇನ್ ಟೀಚರ್? ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಿ ಶಿಕ್ಷಕರೇ. ಸಾರಿ ಟೀಚರ್ ಫಾರ್ ಬೀಯಿಂಗ್ ಲೇಟ್. ಸಾರಿ ಟೀಚರ್ ಫಾರ್ ಬೀಯಿಂಗ್ ಲೇಟ್. ದಯವಿಟ್ಟು ಇದನ್ನು ಮತ್ತೊಮ್ಮೆ ವಿವರಿಸುವಿರಾ? ದಯವಿಟ್ಟು ಮತ್ತೊಮ್ಮೆ ವಿವರಣೆ ಕೊಡ್ತೀರಾ ಅಂತ ಕೇಳಲಿಕ್ಕೆ. ವಿಲ್ ಯು ಎಕ್ಸ್ಪ್ಲೈನ್ ದಿಸ್ ಒನ್ಸ್ ಅಗೇನ್ ಪ್ಲೀಸ್? ವಿಲ್ ಯು ಎಕ್ಸ್ಪ್ಲೈನ್ ದಿಸ್ ಒನ್ಸ್ ಅಗೇನ್ ಪ್ಲೀಸ್? ಈ ಪ್ರಶ್ನೆಗೆ ನಾನು ಉತ್ತರಿಸಬಹುದೇ? ಅವ್ರ ಟೀಚರ್ ಪ್ರಶ್ನೆ ಕೇಳ್ತಾರೆ, ನಾವು ಉತ್ತರ ಹೇಳ ಅಂತ ಕೈ ಎತ್ತಿರ್ತೀರಿ. ಮೇ ಐ ಆನ್ಸರ್ ಟು ದಿಸ್ ಕ್ವಶನ್? ಮೇ ಐ ಆನ್ಸರ್ ಟು ದಿಸ್ ಕ್ವಶನ್ ಅಂತಕ್ಕಂಥದ್ದು. ನಿಮ್ಮ ಮಾತು ನಮಗೆ ಸರಿಯಾಗಿ ಕೇಳಿಸುತ್ತಿಲ್ಲ. ವಿ ಕಾಂಟ್ ಹಿಯರ್ ಯು ಪ್ರಾಪರ್ಲಿ. ವಿ ಕಾಂಟ್ ಹಿಯರ್ ಯು ಪ್ರಾಪರ್ಲಿ ಅಂತಕ್ಕಂಥದ್ದು. ದಯವಿಟ್ಟು ಜೋರಾಗಿ ಮಾತನಾಡ್ಬೋದೇ? ಟೀಚರ್ ಸ್ವಲ್ಪ ಜೋರಾಗಿ ಮಾತನಾಡ್ತೀರಾ ಅಂತ ಕೇಳ್ತಿರ್ತೀರಿ. ಅದನ್ನೇ ಕೆನ್ ಯು ಸ್ಪೀಕ್ ಲೌಡರ್ ಪ್ಲೀಸ್? ಕೆನ್ ಯು ಸ್ಪೀಕ್ ಲೌಡರ್ ಪ್ಲೀಸ್ ಅಂತಕ್ಕಂಥದ್ದು. ಇದು ಸರಿಯಾಗಿದೆಯಾ? ಇದು ಸರಿಯಾಗಿದೆಯಾ ಅಂತ ನೀವು ಯಾವ ಬುಕ್ ಕೇಳ್ತೀರ, ಹೋಮ್ವರ್ಕ್ ಕೇಳ್ತೀರ, ಲೆಕ್ಕ ಬರ್ತಿದ್ದೀರಾ, ಇದು ಸರಿಯಾಗಿ ಐತಾ ಟೀಚರ್ ಅಂತ ಕೇಳ್ತಿರ್ತೀರಿ. ಅದನ್ನು ಹೆಂಗೆ ಕೇಳಬೇಕು? ಈಸ್ ಇಟ್ ಕರೆಕ್ಟ್ ಟೀಚರ್ ಅಥವಾ ಈಸ್ ದಿಸ್ ಕರೆಕ್ಟ್ ಅಂತಲೂ ಕೇಳ್ಬೋದು. ಓಕೆ, ನಾನು ವಾಶ್ರೂಮ್ಗೆ ಹೋಗ್ಬೋದೇ? ನಾನು ವಾಶ್ರೂಮಿಗೆ ಹೋಗ್ತಾ ಇದ್ದೀನಿ ಅಂತ ಕೇಳಲಿಕ್ಕೆ ಮೇ ಐ ಗೋ ಟು ವಾಶ್ರೂಮ್? ಮೇ ಐ ಗೋ ಟು ಟಾಯ್ಲೆಟ್? ಮೇ ಐ ಗೋ ಟು ಪಾಸ್ ಅಂತ ಈ ರೀತಿಯ ನೀವು ಕೇಳ್ತಾ ಹೋಗ್ಬೋದು. ಓಕೆ, ರೈಟ್. ಪರೀಕ್ಷೆ ಯಾವಾಗ? ಪರೀಕ್ಷೆ ಯಾವಾಗ ಅಂದ್ರಿನ ವೆನ್ ವಿಲ್ ಬಿ ದ ಎಕ್ಸಾಮ್? ವೆನ್ ವಿಲ್ ಬಿ ದ ಎಕ್ಸಾಮ್? ನಾನು ಈ ಸಮಸ್ಯೆಯನ್ನು ಮಾಡಿದ್ದೇನೆ. ಯಾವುದಾದ್ರು ಲೆಕ್ಕ ಕೊಡ್ತಾರ, ನಾನು ಈ ಸಮಸ್ಯೆ ಮಾಡಿದ್ದೀನಿ, ಇದೆಲ್ಲ ಸಮಸ್ಯೆ ತೀರಿಸಿದ್ದೀನಿ ಅಂತ ಹೇಳಲಿಕ್ಕೆ ಕನ್ನಡ ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ಡನ್ ದಿಸ್ ಪ್ರಾಬ್ಲಮ್. ಐ ಹ್ಯಾವ್ ಡನ್ ದಿಸ್ ಪ್ರಾಬ್ಲಮ್ ಅಂತಕ್ಕಂಥದ್ದು. ನೀವು ನನ್ನ ಮನೆ ಕೆಲಸವನ್ನು ಪರಿಶೀಲಿಸುತ್ತಿದ್ದೀರಾ? ನನ್ನ ಹೋಮ್ವರ್ಕ್ ಬರ್ಕೊಂಡು ನೋಡ್ತಾ ಇದ್ದೀರಾ ಅಂತ ಕೇಳಲಿಕ್ಕೆ ಟೀಚರ್ನ ವಿಲ್ ಯು ಚೆಕ್ ಮೈ ಹೋಮ್ವರ್ಕ್? ವಿಲ್ ಯು ಚೆಕ್ ಮೈ ಹೋಮ್ವರ್ಕ್ ಅಂತೇಳಿ ಪ್ರಶ್ನೆ ಕೇಳ್ತೀರಿ. ಚೆಕ್ ಮಾಡಿದ್ರೆ ಹಂಗಾರೆ ಪುಸ್ತಕ ತೊಗೊತೀನಿ ಅಂತ ಕೇಳಲಿಕ್ಕೆ, ಹೌದಿಲ್ಲ? ಅದೇ ಥರನಾಗಿ ನಾನು ನಿನ್ನೆ ಗೈರು ಹಾಜರಾಗಿದ್ದೆ, ನಾನು ನಿನ್ನೆ ಆಬ್ಸೆಂಟ್ ಆಗಿದ್ದೆ ಅಂತ ಹೇಳಲಿಕ್ಕೆ ನಾನು ಇಂಗ್ಲೀಷ್ನಲ್ಲಿ ಐ ವಾಸ್ ಆಬ್ಸೆಂಟ್ ಎಸ್ಟರ್ಡೇ. ಐ ವಾಸ್ ಆಬ್ಸೆಂಟ್ ಎಸ್ಟರ್ಡೇ. ನನ್ನ ನೋಟ್ಬುಕ್ ಕೊಡ್ತೀರಾ ಮಿಸ್? ನನ್ನ ಅಲ್ಲಿ ಮಿಸ್ ಹತ್ರ ನಿಮ್ಮ ನೋಟ್ಬುಕ್ ಇರುತ್ತೆ, ಟೆಕ್ಸ್ಟ್ ಬುಕ್ ಇರುತ್ತೆ, ನನ್ನ ನೋಟ್ಬುಕ್ ಕೊಡ್ತೀರಾ ಮಿಸ್ ಅಂತ ಕೇಳಲಿಕ್ಕೆ ಮೇ ಐ ಹ್ಯಾವ್ ಮೈ ನೋಟ್ಬುಕ್ ಮಿಸ್? ಮೇ ಐ ಹ್ಯಾವ್ ಮೈ ನೋಟ್ಬುಕ್ ಮಿಸ್ ಅಂತಕ್ಕಂಥದ್ದು. ಕ್ಷಮಿಸಿ, ನನಗೆ ಗೊತ್ತಿಲ್ಲ. ನೀವೇನಾದರೂ ಕೇಳ್ತಿರ್ತಾರೆ, ನೀವು ಪ್ರಶ್ನೆ ಕೇಳ್ತಾರೆ ಟೀಚರ್, ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ನೀವು ಹೇಳ್ತೀರಿ ಸಾರಿ ಐ ಡೋಂಟ್ ನೋ ಟೀಚರ್, ಸಾರಿ ಐ ಡೋಂಟ್ ನೋ ಸರ್ ಅಂತ ಹೇಳಿ ರೀತಿಯಾಗಿ ಹೇಳಬೇಕು. ಮೊದಲು ಸಾರಿ ಅಂತಕ್ಕಂಥ ಪದವನ್ನು ಬಳಸಿ ಚೆನ್ನಾಗಿರುತ್ತೆ. ಓಕೆ, ಈ ಸಮಸ್ಯೆಯ ಬಗ್ಗೆ ನನಗೆ ಬರುತ್ತಿಲ್ಲ, ನೀವು ನನಗೆ ಸಹಕಾರ ಮಾಡ್ಬೋದೇ? ನನಗೆ ಈ ಲೆಕ್ಕ ಮಾಡೋಕ್ಕೆ ಬರ್ತಿಲ್ಲ, ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಅಂತ ಕೇಳ್ತೀರಾ. ಅದನ್ನು ಇಂಗ್ಲೀಷಲ್ಲಿ ಹೆಂಗೆ ಕೇಳ್ತೀವಿ ಅಂದ್ರೆ ಐ ಆಮ್ ಸ್ಟ್ರಕ್ ಆನ್ ದಿಸ್ ಪ್ರಾಬ್ಲಮ್, ಕೆನ್ ಯು ಹೆಲ್ಪ್ ಮೀ? ಐ ಆಮ್ ಸ್ಟ್ರಕ್ ಆನ್ ದಿಸ್ ಪ್ರಾಬ್ಲಮ್, ಕೆನ್ ಯು ಹೆಲ್ಪ್ ಮೀ ಅಂತಕ್ಕಂಥದ್ದು. ರೈಟ್, ಹಾಗಾದರೆ ಈಗ ಪ್ರಾಕ್ಟೀಸ್ ಟೈಮ್. ನಾನು ಕೆಲವೊಂದು ಕನ್ನಡ ವಾಕ್ಯ ಕೊಡ್ತೇನೆ, ಇಂಗ್ಲೀಷ್ನಲ್ಲಿ ಏನಂತೇವೆ ಅಂತಕ್ಕಂಥ ಕಾನ್ಸ್ಟ್ಲಿ ಕಾಂಟ್ ಮಾಡಿ. ರೈಟ್, ಶಿಕ್ಷಕರೇ, ನಾನು ಒಳಗೆ ಬರಬಹುದೇ? ನಿಮ್ಮ ಮಾತು ನಮಗೆ ಸರಿಯಾಗಿ ಕೇಳುತ್ತಿಲ್ಲ. ನಾನು ಈ ಸಮಸ್ಯೆಯನ್ನು ಮಾಡಿದ್ದೇನೆ. ಕ್ಷಮಿಸಿ, ನನಗೆ ಗೊತ್ತಿಲ್ಲ. ಹಾಗಾದರೆ ಈ ಒಂದು ಕನ್ನಡ ವಾಕ್ಯಗಳನ್ನ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತಕ್ಕಂಥ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಂದು ಹೊಸ ಎಪಿಸೋಡ್ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.